ಕಬ್ಬು ಬೆಳೆಗಾರರ ಕಿಚ್ಚಿಗೆ ಬೆಳಗಾವಿ ಹೊತ್ತಿ ಉರಿತಾ ಇದೆ. ರೈತರ ಆಕ್ರೋಶದ ಜ್ವಾಲೆಗೆ ಹತ್ತಿರಗಿ ಉದ್ವಿಗ್ನವಾಗಿದೆ. ಪೊಲೀಸ್ ವ್ಯಾನ್, ಸರ್ಕಾರಿ ಬಸ್ಗೆ ಕಲ್ಲು ತೂರಿದ್ದಾರೆ. ಕಲ್ಲು ತೂರಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡೋದೇ ಪೊಲೀಸರಿಗೆ ಹರಸಾಹಸವಾಗಿದೆ. ಅನ್ನದಾತರ ಮನವೊಲಿಸೋದಕ್ಕೆ ಸರ್ಕಾರ ಸರ್ಕಸ್ ಅನ್ನೇ ಮಾಡಬೇಕಾಗಿ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. 3,500 ರೂಪಾಯಿ ಬೆಂಬಲ ಬೆಲೆನ ಕೊಡಿ ಅಂತ ಸರ್ಕಾರ. ಬೆಂಬಲ ಬೆಲೆ ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ. 3,500 ಬೆಂಬಲ ಬೆಲೆ ಕೊಡಲೇಬೇಕು ಅಂತ ಈ ಕಡೆ ರೈತರು ಪಟ್ಟು ಹಿಡಿದಿದ್ದಾರೆ. ರೈತರು ಮಾಲೀಕರ ನಡುವೆ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಮಾಲೀಕರನ್ನ ಕೇಳೋಣ, ರೈತರನ್ನ ಕೇಳೋಣ, ಏನ್ ಮಾಡೋಣ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಇದೇ ರೀತಿ ಹಗ್ಗ ಜಗ್ಗಾಟ ಮುಂದುವರಿಯುತ್ತೆ. ರೈತರು 3,500 ಕೇಳ್ತಿದ್ದಾರೆ. ಈ ಕಡೆ ಶುಗರ್ ಫ್ಯಾಕ್ಟರಿ ಓನರ್ಸ್ 3,500 ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಾರೆ. ಹಾಗಿದ್ರೆ ಒಂದು ರೇಟ್ನ ಸರ್ಕಾರನೇ ಫಿಕ್ಸ್ ಮಾಡಿಬಿಡ್ಲಿ. 50-100 ಹೆಚ್ಚು ಕಡಿಮೆ ಒಂದು ರೇಟ್ ಯಾಕೆ ಫಿಕ್ಸ್ ಮಾಡಬಾರ್ದು ಸರ್ಕಾರ? ಇಲ್ಲಪ್ಪ ಇಷ್ಟಾಗುತ್ತೆ ಅಂತ ಸರ್ಕಾರ ಖಡಕ್ ಸೂಚನೆ ಕೊಡಬೇಕು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಕಬ್ಬು ಬೆಲೆ ನಿಗದಿ ಜಟಾಪಟಿ. ಸಕ್ಕರೆ ಮಾಲೀಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಸಭೆ. ಇನ್ನ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ರೈತರಿಗೆ ಸಿಹಿ ಸುದ್ದಿಯನ್ನ ಕೊಡುತ್ತಾ ಇವತ್ತೇ ಸರ್ಕಾರ. ನಾಳೆ 7 ಗಂಟೆವರೆಗೂ ಡೆಡ್ಲೈನ್ ಇದೆ. ಆದರೆ ಇವತ್ತೇ ಸರ್ಕಾರ ರೈತರಿಗೆ ಸಿಹಿ ಸುದ್ದಿ ಕೊಟ್ಟರೂ ಕೊಡಬಹುದು. ಹಾಗಿದ್ರೆ ಎಷ್ಟು ಫಿಕ್ಸ್ ಮಾಡುತ್ತೆ ಅದನ್ನ ಸುದ್ದಿಗೋಷ್ಠಿಯಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದರೆ ರೈತರು ಅದನ್ನ ಒಪ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿದೆ. ಕಬ್ಬಿನ ದರ ನಿಗದಿ ವಿಚಾರ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಸಿಎಂ ಜೊತೆಗಿನ ಸಭೆ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಿಸುತ್ತಾರೆ ಅಂತ ಹೇಳಿದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ರೈತರಿಗೆ ಶುಭ ಸುದ್ದಿ ಸಿಗುತ್ತಾ? ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿದೆ ಸರ್ಕಾರ. 50 ರೂಪಾಯಿ ಸರ್ಕಾರ, ಕಾರ್ಖಾನೆಯಿಂದ 50 ರೂಪಾಯಿ, ಹೆಚ್ಚುವರಿ 100 ರೂಪಾಯಿ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಈಗ 3,300 ರೂಪಾಯಿ ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. 3,300 ರೂಪಾಯಿಗೆ ಸರ್ಕಾರ ಒಪ್ಪುತ್ತಾ? ಇದು ರೈತರು ಒಪ್ತಾರ ಅನ್ನೋದು ಪ್ರಶ್ನೆ. ಈಗ ಹೆಚ್ಚುವರಿ 100 ರೂಪಾಯಿ ಕೊಡೋದಕ್ಕೆ ನಿರ್ಧಾರ ಮಾಡಿದೆ ಸರ್ಕಾರ. 50 ರೂಪಾಯಿ ಸರ್ಕಾರ ಕೊಡುತ್ತೆ, 50 ರೂಪಾಯಿ ಫ್ಯಾಕ್ಟರಿ ಅವರು ಕೊಡ್ತಾರೆ, ಹೆಚ್ಚುವರಿ 100 ರೂಪಾಯಿ. ಸೊ ಈಗ 3,200 ಪ್ಲಸ್ 100 3,300. ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿದೆ ಸರ್ಕಾರ. 50 ರೂಪಾಯಿ ಸರ್ಕಾರ ಕೊಡುತ್ತೆ, ಕಾರ್ಖಾನೆಯಿಂದ 50 ರೂಪಾಯಿ ಸಿಗುತ್ತೆ. ಹೆಚ್ಚುವರಿ 100 ರೂಪಾಯಿಯನ್ನ ಕೊಡೋದಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಒಂದೇ ಕಂತಲ್ಲಿ 3,200 ರೂಪಾಯಿ ಕೊಡಬೇಕು. ಹೆಚ್ಚುವರಿ 100 ರೂಪಾಯಿಯನ್ನ 6 ತಿಂಗಳಲ್ಲಿ ಪಾವತಿ ಮಾಡಬೇಕು. ಈಗ 3,200 ಕೊಟ್ಟು ಬಿಡಬೇಕು. ಇನ್ನ ಹೆಚ್ಚುವರಿ 100 ರೂಪಾಯಿನ ಕೊಡೋದಕ್ಕೆ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಹಾಗಿದ್ರೆ 3,300 ರೂಪಾಯಿ. ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಕಬ್ಬು ಬೆಳೆಗಾರರ ಹೋರಾಟದ ವರದಿಯನ್ನ ಪ್ರಸಾರ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಸಚಿವರು ಸ್ಥಳಕ್ಕೆ ಬಂದರು, ಸರ್ಕಾರ ಎಚ್ಚೆತ್ಕೊಂಡಿತು. ಈಗ ಕ್ಲೈಮ್ಯಾಕ್ಸ್ ಹಂತ ಏನಂತಂದ್ರೆ 3,300 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ರೈತರ ಬೇಡಿಕೆ ಇದ್ದದ್ದು 3,500. ಅಟ್ಲೀಸ್ಟ್ 3,400 ರೂಪಾಯಿ ಬಂದರೂ ಕೂಡ ಒಪ್ಕೋತೀವಿ ಅನ್ನೋ ದಾಟಿಯಲ್ಲಿ ರೈತರು ಮಾತಾಡ್ತಾ ಇದ್ರು. 50-100 ಹೆಚ್ಚು ಕಡಿಮೆ ಅಂತ. ಈಗ 3,300 ರೂಪಾಯಿ ಆಗಿದೆ. ಒಪ್ಕೊಳ್ತಾರ ರೈತರು? ನೋಡೋಣ ಏನ್ ಹೇಳ್ತಾರೆ ರೈತರಂತ. ಈಗ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಾತಾಡ್ತಾ ಇದ್ದಾರೆ. ನೋಡೋಣ ಅದರ ನೇರ ಪ್ರಸಾರ. ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ಆದಿಯಾಗಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆ ಎಲ್ಲ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಚ್ ಕೆ ಪಾಟೀಲ್ ಸವಿಸ್ತಾರವಾಗಿ ಹೇಳ್ತಾರೆ.
ತಮ್ಮನ್ನು ಕೂಡ ಈ ಮಾಧ್ಯಮ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿ ಎಲ್ಲ ರೈತರ ವಿಚಾರಗಳನ್ನು ಕೂಡ ಅಕ್ರಾಸ್ ದಿ ಸ್ಟೇಟ್ ಎಲ್ಲ ಡಿಸ್ಟ್ರಿಕ್ಟಿನ ರೈತರಿಗೂ ಕೂಡ ನಾವು ಕೆಲವೊಬ್ಬರು ಬರದೇ ಇದ್ರು ಕೂಡ ಎಲ್ಲ ರೈತರನ್ನು ಕೂಡ ನಾವು ಮಾತಾಡುವಂತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಪ್ರಸ್ತಾವ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ವರೆಯಿಂದ ಸಕ್ಕರೆ ಫ್ಯಾಕ್ಟರಿ ಮಾಲೀಕರ ಜೊತೆಗೆ ಸುದೀರ್ಘವಾಗಿ ಸಮಾಲೋಚನೆ ಮಾಡಿ ರೈತರ ಹಿತದೃಷ್ಟಿಯಿಂದ ಹಾಗೂ ಸಕ್ಕರೆ ಕಾರ್ಖಾನೆಗಳ ಸ್ಥಿತಿಗತಿಯನ್ನೆಲ್ಲ ಗಮನಿಸಿ ಚರ್ಚಿಸಿ ರಾಜ್ಯದಲ್ಲಿ ರೈತರಿಗೆ ಏನು ಹೆಚ್ಚಿನದಾಗಿರ್ತಕ್ಕಂಥ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು. ಅವೆಲ್ಲವನ್ನ ಪರಿಗಣಿಸಿ ಒಂದು ಹಂತಕ್ಕೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ನಿಯೋಗ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಹಾಗೂ ಪ್ರಧಾನಮಂತ್ರಿ ಹಾಗೂ ಸಂಬಂಧಿತ ಮಂತ್ರಿಗಳನ್ನು ಭೇಟಿಯಾಗಿ ಅದು MSP ಬಗ್ಗೆ ಇರ್ಬೋದು, ಸಕ್ಕರೆ ಬೆಲೆ ಬಗ್ಗೆ ಇರ್ಬೋದು, ಎಕ್ಸ್ಪೋರ್ಟ್ ಸಕ್ಕರೆ ಎಕ್ಸ್ಪೋರ್ಟ್ ಬಗ್ಗೆ ಇರ್ಬೋದು, ಎಥಿನಾಲ್ ಹಂಚಿಕೆ ಇರ್ಬೋದು, ಅದೆಲ್ಲವನ್ನು ಸುದೀರ್ಘವಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂಥ ತಮ್ಮ ನಿಲುವುಗಳನ್ನು ವಿವರಿಸಿದ್ದಾರೆ. ಹಾಗೂ ಆ ಒಂದು ವಿಚಾರಗಳಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಬಗ್ಗೆಯೂ ಸಹಿತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಈ ನಮ್ಮ ಏನು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ, ಆ ವಿದ್ಯುತ್ ಶಕ್ತಿ ಉತ್ಪಾದನೆಯ ಬಗೆಗೆ PPA ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಶುಗರ್ ಫ್ಯಾಕ್ಟ್ರಿಯವರು ಮಾಡಿಕೊಂಡಿದ್ದರು. ನೀರಿನ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದರು. ಅವು ಎಲ್ಲವುಗಳ ಬಗ್ಗೆ ಎಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಕೂಡ ವಿಶೇಷ ಸಭೆಯನ್ನೇ ಮಾಡ್ತೇನೆ ಅಂತ ಹೇಳಿದರು. ಎಲೆಕ್ಟ್ರಿಸಿಟಿ ಜನರೇಷನ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಆ ವಿಷಯವನ್ನು ಇಟ್ಕೊಂಡು ಒಂದು ವಿಶೇಷ ಸಭೆಯನ್ನು ಕರೀತೇನೆ ಅಂತೇಳಿ ಹೇಳೋದರ ಜೊತೆಗೆ ಪ್ರಮುಖವಾಗಿ ಏನು ಎಷ್ಟು ಬೆಲೆ ಇರಬೇಕು, ರೈತರಿಗೆ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆಯೂ ಸಹಿತ ಸ್ಪಷ್ಟ ನಿಲುವನ್ನು ನೀಡಿದ್ದಾರೆ. ರೈತರ ಹಿತದೃಷ್ಟಿಯಿಂದ ಏನು ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆಯಿಂದ ವಿಶೇಷವಾದ ಸಂದೇಶಗಳನ್ನು ಕಳಿಸಿದ್ದರು, ಆ ಸಂದೇಶಗಳ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲ ಶುಗರ್ ಫ್ಯಾಕ್ಟ್ರಿಯವರು ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಬೆಳಗಾಂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಕ್ಕರೆ ಕಾರ್ಖಾನೆಯವ್ರಿಗೆ 3200 ರೂಪಾಯಿಗೆ ಒಪ್ಪಿದ್ವಿ. ಈಗ ರಾಜ್ಯ ಸರ್ಕಾರ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಏನು ಸೂಚನೆ ಕೊಟ್ಟಿದೆ, ಸಲಹೆ ಮಾಡಿದೆ. ಮುಖ್ಯಮಂತ್ರಿಗಳು ರೈತರ ಹಿತದೃಷ್ಟಿಯಿಂದ ಏನು ವಿನಂತಿ ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಅವ್ರನ್ನ ಒಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾಂ ಜಿಲ್ಲೆಯವರು, ಅವರು ಸಹಿತ ತಮ್ಮ ವಿನಂತಿ ಮಾಡಿದ್ದಾರೆ. ನಮ್ಮ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ನಿನ್ನೆ ರೈತರ ಹತ್ರ ಹೋಗಿ ಮಾತನಾಡಿಕೊಂಡು ಅಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ತಿಳ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅಲ್ಲದೆ ಸಾಕಷ್ಟು ವಿವರವನ್ನು ಚರ್ಚೆ ಮಾಡಿ ಇವತ್ತಿನ ಸಭೆ ಅತ್ಯಂತ ಸಮಾಧಾನದ ವಾತಾವರಣದಲ್ಲಿ ಅವ್ರು 3200ಕ್ಕೆ ಬಂದಿರ 3300 ರೂಪಾಯಿಗೆ ಈ ರಾಜ್ಯ ಸರ್ಕಾರ ಬಂದಂದ್ರೆ ನಾನು ಕೂಡ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಹಳ್ಳಿಯಾಳ, ಕಾರವಾರ ಜಿಲ್ಲೆ ಎಲ್ಲ ರೈತರ ಜೊತೆ ಡಿಸ್ಕಷನ್ ಮಾಡಬೇಕು. ಡಿಸ್ಕಷನ್ ಮಾಡಿ ಅವ್ರ ಜೊತೆ ನಾನು ಕೂಡ ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ ಒಂದು ಸಭೆ ಮಾಡ್ತೀನಿ. ಅವರು ಕೂಡ ಸರ್ಕಾರದಿಂದ ಮುಖ್ಯಮಂತ್ರಿಯವರು ಗಂಭೀರವಾಗಿ ಒಬ್ಬ ಜನಪ್ರತಿನಿಧಿ, ಶುಗರ್ ಮಂತ್ರಿ ಇರ್ಬೋದು, ಯಾವ ರೀತಿ
3,300 400 ಹಣ ಅನ್ನುವಂಥದ್ದನ್ನು ಅವರು ಕೂಡ ಅದನ್ನು ಗಂಭೀರವಾಗಿ ಲಿಖಿತ ರೂಪದಾಗ ತರ್ತಕ್ಕಂಥ ಚಟುವಟಿಕೆ ಕೂಡ ಆಗಬೇಕಾಗಿದೆ. ನಾನು ಕೂಡ ಈಗ ಸಭೆಗೆ ಅಲ್ಲೇ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಗಲಾಟೆ ಆಗ್ತಾ ಇರ್ತದಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು 10,000 ಜನ. ಸ್ವಾಗತ ನಾನು ಮಾಡಲ್ಲ, ಸ್ವಾಗತ ಇಲ್ಲಿ ನನ್ನ ಕಬ್ಬು ಬೆಳೆಗಾರರಿದ್ದಾರೆ, 1000 ಟನ್ ಬೆಳೀತಕ್ಕಂಥವ್ರು. ಸುಮಾರು ಈ ಬೆಳಗಾವಿ ಜಿಲ್ಲೆಯೊಳಗೆ 1000 ಟನ್ ಬೆಳೀತಕ್ಕಂಥ ಸಾವಿರಾರು ಲೀಡರ್ಗಳಿದ್ದಾರೆ. ನಾನು ಮತ್ತೆ ಬೆಳಗ್ಗೆ ಮುಂಜಾನೆ 9-10 ಗಂಟೆಗೆ ಅವ್ರ ಸಭೆ ಕರಿತೀನಿ, ಕಬ್ಬು ಬೆಳೆಗಾರದು ಮತ್ತು ಬಾಗಲಕೋಟೆ ಬೆಳಗಾವಿ ಅವ್ರ ಸಭೆ ಕರೆದು ಸರ್ಕಾರ ಪ್ರಯತ್ನ ಪ್ರಾರಂಭ ಮಾಡಿದೆ. ಆದರೆ ಈಗ ಸದ್ಯ ನಾನು ಒಪ್ಪಲ್ಲ. ನಾನು ಒಪ್ಪಲಿಕ್ಕೆ ನನ್ನ ಒಬ್ಬನೇ ಆಸ್ತಿ ಅಲ್ಲ, ಯಾಕಂದ್ರೆ ಇದು ಜನಾಂದೋಲನ ಕಾರ್ಯಕ್ರಮ ಆಗಿದೆ, ಜನಾಂದೋಲನ ಆಗಿದೆ. ನನ್ನ ಜೊತೆ ಇದಕ್ಕೆ ಸಹಕರಿಸಕ್ಕಂಥ ಸಾವಿರಾರು ಟನ್ ಕಬ್ಬು ಬೆಳೀತಕ್ಕಂಥ ರೈತರಿದ್ದಾರೆ. ನಾನು ಬೆಳಗ್ಗೆ ಅವ್ರನ್ನ 10 ಗಂಟೆಗೆ ಹಲವಾರು ಕೆಲವು ಮುಖಂಡರನ್ನ ಇವತ್ತು, ಯಾಕಂದ್ರೆ ಎಲ್ಲರ ಜೊತೆ ಸಾಮೂಹಿಕವಾಗಿ ಚರ್ಚೆ ಮಾಡೋಕ್ಕೆ ಬರಲ್ಲ, ಅವರೆಲ್ಲ ಚರ್ಚೆ ಮಾಡ್ತೀನಿ. ಅವರೆಲ್ಲ ಒಪ್ಕೊಂಡ್ರೆ ಅಂದರೆ ತಮ್ಮ ಮುಂದೆ 10 ಗಂಟೆಗೆ ಬಂದು ಸುದ್ದಿ ಏನು ಹೇಳ್ತಾ ಇದ್ದೀವಿ, ಆಮೇಲೆ ಜಿಲ್ಲಾಧಿಕಾರಿಗೆ ತಿಳಿಸ್ತೀವಿ. ಒಪ್ಕೊಂಡ್ರೆ ಸರ್ಕಾರದ ಮುಖ್ಯಮಂತ್ರಿ ಬರ್ಬೋದು, ಶುಗರ್ ಮಂತ್ರಿ ಅವರು ಬರ್ಬೋದು, ಅಧಿಕೃತ ಅವರ ಅದೇನ ಕಾಪಿಯನ್ನು ತೊಗೊಂಡು ಯಾವ ರೀತಿ ರೈತರಿಗೆ ಹಣ ಮುಟ್ಟಿಸ್ತಾರೋ, ಮತ್ತು ವಿಶೇಷವಾಗಿ 14 ದಿವಸನಾಗ ಕೂಡ ಕಬ್ಬಿನ ಬಿಲ್ ಕೊಡಬೇಕು ಅನ್ನುವಂಥದ್ದಿದೆ. 3,200 ನಂತರ ಮತ್ತೆ 6 ತಿಂಗಳ ಅವಧಿಯಲ್ಲಿ ಮತ್ತೆ 100 ರೂಪಾಯಿ ಕೊಡೋದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಅದು ಏನಿದೆ ಇಲ್ಲಿ ಬೇಡ, ಯಾಕಂದರೆ ಅವರು ಅದನ್ನು ಅಧಿಕೃತವಾಗಿ ಬೇಕು ನನಗೆ. ಯಾಕಂದ್ರೆ ನಾನು ಯಾರು ಸಂಪರ್ಕ ಮಾಡಿಲ್ಲ, ಅದು ನಾನು ಕೂಡ ಒಪ್ಪಿಲ್ಲ. ನನ್ನ ಸಂಪರ್ಕ ಮಾಡೋಕ್ಕಾಗೋದಿಲ್ಲ. ನನ್ನ ಫೋನ ಸ್ವಿಚ್ ಆಫ್ ಇದ್ದು 3 ದಿವಸ ಆಯ್ತು. ಯಾಕಂದ್ರೆ ಸಾವಿರಾರು ಫೋನ್ ನಿಮ್ಮದು ಪಾಪ ಮೀಡಿಯಾದವ್ರದ್ದೇ ಫೋನ್ ಕಂಟ್ರೋಲ್ ಮಾಡೋಕ್ಕಾಗ್ತದೆ.